ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮುಖ್ಯಸ್ಥರ ಸಭೆ ಯಶಸ್ವಿ. ಸಮ್ಮೇಳನ ಯಶಸ್ವಿಗೆ ಕೈಜೋಡಿಸಲು ಜಿಲ್ಲಾಧಿಕಾರಿ ಕುಮಾರ ಮನವಿ. ಗೈಡ್ಸ್ ವಿದ್ಯಾರ್ಥಿನಿಯರ ದತ್ತು ಸ್ವೀಕಾರ ಕಾರ್ಯಕ್ರಮ. ಉದ್ಯಮಿ ಜನಾರ್ದನ್ ರವರ ಸಮಾಜಮುಖಿ ಕಾರ್ಯಕ್ಕೆ ಪ್ರಶಂಸೆ. ವಿದ್ಯಾರ್ಥಿಗಳು ಅಹಂಕಾರ ಪಡಬೇಡಿ ಎಂದ ಅಪರ ಜಿಲ್ಲಾಧಿಕಾರಿ. ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ. ಫೋರಂ ಆಸ್ಪತ್ರೆಯ ಸಹಯೋಗ. ಪೌರ ಕಾರ್ಮಿಕರ ಆರೋಗ್ಯ ರಕ್ಷಣೆಗೆ ಕಾಳಜಿ. ಪಿಸಿ ಫಾರ್ಮ್ನಲ್ಲಿ 2 ದಿನಗಳ ಕೃಷಿ ಮೇಳ ಯಶಸ್ವಿ. ಕಾಯಕ ಯೋಗಿಗಳಿಗೆ ವರದಾನವಾದ ವಸ್ತು ಪ್ರದರ್ಶನ. ಮೇಳದ ಯಶಸ್ವಿಗೆ ಸಹಕರಿಸಿದವರಿಗೆ ಅಭಿನಂದನೆ. ಸಂವಿಧಾನ ಅಮೃತ ಮಹೋತ್ಸವದ ಹಿನ್ನೆಲೆ ಮಂಡ್ಯದಲ್ಲಿ ಬೃಹತ್ ಜಾಗೃತಿ ಮೆರವಣಿಗೆ. ಪೂಜಾ ಕುಣಿತ ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡ ಎಡಿಸಿ ನಾಗರಾಜು. ಡಿಸೆಂಬರ್ ತಿಂಗಳಿನಲ್ಲಿ ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸುವ ಸಂಬಂಧ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮುಖ್ಯಸ್ಥರ ಸಭೆಯು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಿತು. ಡಿಸೆಂಬರ್ 20, 21, 22 ದಿನಗಣನೆ ಆರಂಭವಾಗಿದೆ. ಇವತ್ತಿನ ಸಮ್ಮೇಳನ ಯಾವ ಕಾರಣಕ್ಕೆ ಮಹತ್ವ ಅಂತ ಹೇಳಿದರೆ, ಜಿಲ್ಲಾದ್ಯಂತ ಇರ್ತಕ್ಕಂಥ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಮುಖ್ಯಸ್ಥರ ಸಭೆಯನ್ನು ಕರೆಯಲಾಗಿತ್ತು. ಆಲ್ಮೋಸ್ಟ್ ಇದೊಂದು ಒಳ್ಳೆಯ ಬೆಳವಣಿಗೆ. ಮುಖ್ಯವಾಗಿ ಇವತ್ತು ಕರೆದಿರ್ತಕ್ಕಂಥ ಸಭೆ ಅತ್ಯಂತ ಮಹತ್ವದ್ದು ಮತ್ತು ಒಳ್ಳೆಯದು ಅನ್ನುವಂಥದ್ದು ನಮ್ಮ ಭಾವನೆ. ಯಾಕಂತಂದರೆ ಸಲಹೆ ಸೂಚನೆಗಳನ್ನು ನಮ್ಮನ್ನು ಕೇಳಿಲ್ಲ, ಕನ್ಸಿಡರ್ ಮಾಡಿಲ್ಲ ಅಂತ ಒಂದು ಸಣ್ಣ ಆರೋಪ ಬರ್ತಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೊಂದು ಪರಿಹಾರ ಸಿಕ್ಕಿದೆ ಅನ್ನುವಂಥದ್ದು ನಮ್ಮ ಭಾವನೆ. ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಸಮ್ಮೇಳನ ಹೇಗಾಗಬೇಕು, ವಿಚಾರಗೋಷ್ಠಿಗಳು ಹೆಂಗಿರಬೇಕು, ಮೆರವಣಿಗೆ ಹೆಂಗಿರಬೇಕು, ಈ ಎಲ್ಲವೂ ಕೂಡ ಬಂದಿದೆ. ಅದು ಮಧ್ಯದಲ್ಲಿ ಕೆಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅಥವಾ ನಮ್ಮ ಸಮುದಾಯವನ್ನು ಸೇರಿಸ್ಕೊಂಡಿಲ್ಲ, ನಮ್ಮನ್ನು ಯಾವುದೇ ಸಮಿತಿಗೆ ಹಾಕಿಲ್ಲ, ಈ ಥರದ್ದು ಕೂಡ ಒಂದಷ್ಟು ಚರ್ಚೆ ಆಯಿತು. ಸ್ನೇಹಿತರೆ, ನಮಗೆ ಯಾವುದೇ ವಿಚಾರದಲ್ಲಿ ಅಪಸ್ವರ ಮಾಡೋದಾಗಲಿ ಅಥವಾ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಹೇಳೋದಕ್ಕೆ ಸಮಯ ಕಡಿಮೆ ಇದೆ. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನು ಅಂತಂದರೆ, ಜಿಲ್ಲಾಡಳಿತ ಮತ್ತು ನಾವು ನಾಗರಿಕರಾಗಿ ಇನ್ನು ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ವಿಚಾರಗಳಿಗೆ ನಾವು ಇದು ಮಾಡುವಂಥದ್ದು ಅಥವಾ ಸಣ್ಣ ಪುಟ್ಟ ವಿಚಾರಗಳನ್ನೇ ದೊಡ್ಡದು ಮಾಡುವಂಥ ಸಂದರ್ಭಕ್ಕೆ ಟೈಮ್ ಇಲ್ಲ ನಮಗೆ, ಆಯ್ತಲ್ಲ. ಸೊ ಅಲ್ಲಿ ನಮ್ಮನ್ನು ಕನ್ಸಿಡರ್ ಮಾಡಿಲ್ಲ, ನಮ್ಮನ್ನು ಮೀಟಿಂಗ್ ಕರೆದಿಲ್ಲ ಅಂತ ಕೆಲವರು ಹೇಳ್ತಿದ್ರು. ತಪ್ಪಲ್ಲ. ಆದರೆ ಇದು ಜಾತ್ರೆ, ಇದು ನುಡಿ ಹಬ್ಬ ಹೇಳಿ ಕೇಳಿ, ಆಯಿತಾ, ಸಾಹಿತ್ಯ ಜಾತ್ರೆ. ಮನೆಯಲ್ಲೇ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರೆ ನಾವೆಲ್ಲವನ್ನು ಸರಿದೂಗಿಸೋಕ್ಕಾಗೋದಿಲ್ಲ. ಒಂದು ಹಬ್ಬ ಜಾತ್ರೆ ಮಾಡಿದ್ರೆ, ಒಂದು ಮದುವೆ ಮಾಡಿದ್ರೆ ಏನಾಗುತ್ತೆ ಹೇಳಿ, ಅಲ್ಲೇ ನಾವು ಎಡರು ಮಾಡ್ಕೊಬಿಡ್ತೀವಿ. ಇದೊಂದು ದೊಡ್ಡ ಸಾಗರ. ಇದು ನೋಡಿದ್ರು ಮಾತ್ರ ಗೊತ್ತಾಗುತ್ತೆ. 30 ವರ್ಷಗಳ ನಂತರ ಮಂಡ್ಯಕ್ಕೆ ಬಂದಿರುವಂಥದ್ದು, ಆಯ್ತಲ್ಲ. ಇದಕ್ಕೆ ನಾವು ಸ್ವಯಂ ಸೇವಕರಂತ ತೊಡಗಿಸ್ಕೊಳ್ಬೇಕು. ನಾನು ಹಿಂದೆ ಹೇಳಿದ್ದೀನಿ, 2-3 ತಿಂಗಳು ಮೊದಲೇ ಒಂದು ಹೇಳಿದ್ದೆ, ಇಲ್ಲಿ ನಮ್ಮನ್ನು ವಿಳ್ಯದಲ್ಲೇ ಕೊಟ್ಟು ಕರೆಯೋ ಅವಶ್ಯಕತೆ ಇಲ್ಲ. ಹೌದು, ಕನ್ಸಿಡರ್ ಮಾಡಬೇಕು, ತಪ್ಪಿಲ್ಲ. ಆದರೆ ನಮ್ಮನ್ನೇ ಕರಿಬೇಕು ಅನ್ನೋದು ಅದು ಈ ಸಂದರ್ಭಕ್ಕೆ ಇದಾಗೋದು. ಯಾಕಂದ್ರೆ ಟೈಮ್ ಇಲ್ಲ ಈಗ. ಹಾಗಾಗಿ ಈ ಥರದ್ದೇನೋ ಎಡರು ತೊಡೆದಾಗ ಜಿಲ್ಲಾಡಳಿತವೂ ಕೂಡ ಗಮನಿಸಬೇಕು. ಸಾಮಾನ್ಯ ನಾಗರಿಕರಾಗಿ ನಾವು ಕೂಡ ಅದನ್ನು ಪಾಲ್ಗೊಳ್ಬೇಕು. ಜಿಲ್ಲಾಧಿಕಾರಿಗಳಿಂದ ಇದು ನುಡಿ ಹಬ್ಬ, ನಮ್ಮೆಲ್ಲರ ಹಬ್ಬ, ಸಕ್ಕರೆ ನಾಡಿನ ಹಬ್ಬ. ಹಂಗಾಗಿ ಇನ್ನೇನಿದ್ರು ಎಲ್ಲರೂ ಒಗ್ಗಟ್ಟಾಗಿ, ಮುಖ್ಯವಾಗಿ ಬರುವಂಥ ರಾಜ್ಯದ ವಿವಿಧ ಮೂಲಗಳಿಂದ ಬರ್ತಕ್ಕಂಥ ಅತಿಥಿಗಳೇನಿದ್ದಾರೆ ಅವರನ್ನು ನಾವು ಸತ್ಕರಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಾವು ನಾಗರಿಕರಾಗಿ, ಮಂಡ್ಯ ಜಿಲ್ಲೆಯ ನಾಗರಿಕರಾಗಿ ಹೊರಗಡೆಯಿಂದ ಬರ್ತಕ್ಕಂಥ ಜನರನ್ನು ಸತ್ಕರಿಸಿ ಅವರು ಖುಷಿಪಟ್ಟು 3 ದಿವಸ ಹೋಗಬೇಕು, ಆಯ್ತಲ್ಲ. ಇದು ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ ನನ್ನ ಪ್ರಕಾರ. ಹಂಗಾಗಿ ಈಗ ಹಂಗಾಯಿತು ಹಿಂಗಾಯಿತು, ಅದು ಸರಿಲ್ಲ ಇದು ಸರಿಲ್ಲ, ಅದೆಲ್ಲ ಒಂದು ಕಡೆ ಇಡೋಣ. ಪ್ರಶ್ನೆ ಮಾಡಬೇಕು. ನಾನು ಪ್ರಶ್ನೆ ಮಾಡಬಾರ್ದು ಅಂತ ಹೇಳೋದಿಲ್ಲ. ಯಾವುದೇ ವಿಷಯದಲ್ಲಿ ತಪ್ಪು ಮಾಡಿದಾಗ ಜಿಲ್ಲಾಡಳಿತ ಇರಲಿ ಅಥವಾ ಯಾವುದೇ ಸಮಿತಿ ಇರಲಿ, ಪ್ರಶ್ನೆ ಮಾಡುವಕ್ಕೂ ಎಲ್ರಿಗೂ ಇದೆ ನಾಗರಿಕರಾಗಿ, ಆಯಿತಾ. ಅದು ಸಮ್ಮೇಳನದ ನಂತರ ಚರ್ಚೆ ಮಾಡೋಣ, ಏನಾದರೂ ಆಸಪಾಸ ಆದರೆ. ಈಗ ಎಲ್ಲರೂ ಇವತ್ತೇನು ಜಿಲ್ಲಾ ಪಂಚಾಯತ್ ಸೇರಿಕೊಂಡಿದ್ರಿ, ಅದೊಂದು ಆಶಾದಾಯಕ ಬೆಳವಣಿಗೆ ನನ್ನ ಪ್ರಕಾರ. ಸೊ ಇದೇ ಹಾದಿಯಲ್ಲಿ ಸಮ್ಮೇಳನವನ್ನು ಯಶಸ್ವಿಯಾಗಿ ತೆಗೆದುಕೊಳ್ಳೋದಕ್ಕೆ ಎಲ್ಲರೂ ಕೂಡ ಮನಸ್ಸು ಮಾಡಬೇಕು. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಂಘ ಸಂಸ್ಥೆಗಳ ಅಧ್ಯಕ್ಷರ ಮುಖ್ಯಸ್ಥರ ಸಭೆಯಲ್ಲಿ ಅನೇಕ ಪ್ರಗತಿಪರ ಸಂಘಟನೆಗಳ ಮುಖ್ಯಸ್ಥರು ಪಾಲ್ಗೊಂಡು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು. 3 ದಿನ ನಡೀತಕ್ಕಂಥ ಇದರಲ್ಲಿ 3 ದಿನ ಫೋಟೋ ಇರಬೇಕು. ಮತ್ತೆ ದೇವನೂರು ಮಹಾದೇವರವ್ರನ್ನ ಸಕ್ರಿಯವಾಗಿ 3 ದಿನ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಇನ್ವೈಟ್ ಮಾಡಬೇಕು ಸರ್. ಯಾಕೆ ಅಂದರೆ 25 ಕೋಟಿ ಸರ್ಕಾರದಿಂದ ಬಿಡುಗಡೆಗೊಳಿಸಿರ್ತಕ್ಕಂಥ ದುಡ್ಡು ಎಲ್ಲರೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಎಲ್ಲ ಸಮಾಜವನ್ನು ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಸಲಹೆ ಕೊಡ್ತಾ ಇದ್ದೀನಿ ಸರ್. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಪೋಸ್ಟಿನಲ್ಲಿ ಹಿಂದಿ ಏರಿಕೆಯನ್ನು ಪರಿಪೂರ್ಣವಾಗಿ ಎಲ್ಲ ಪಠ್ಯ ಪುಸ್ತಕಗಳಲ್ಲಿ ಕೈ ಬಿಡುವಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ಎಲ್ಲ ಪರವಾಗಿ. ಸಮ್ಮೇಳನದಲ್ಲಿ ಕನ್ನಡ ನಾಡು ನೆಲ ಜಲ ಭಾಷೆಯ ಬಗ್ಗೆ ವಿಚಾರಗೋಷ್ಠಿಗಳು ಅರ್ಥಪೂರ್ಣವಾಗಿ ನಡೆಯಬೇಕು ಅಂತ ಹೇಳಿದರು. ಬಹುತೇಕ ಕಡೆಗಳಲ್ಲಿ ಕನ್ನಡ ನಾಮಫಲಕಗಳು ಮಾಯವಾಗಿದ್ದು ಈ ಬಗ್ಗೆ ಗಮನಹರಿಸಬೇಕು. ಸಮ್ಮೇಳನದ ವೇಳೆಗೆ ಎಲ್ಲ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯವಾಗಬೇಕು ಅಂತ ಹೇಳಿದರು. ಸರ್ಕಾರಿ ಶಾಲೆಗಳ ಉಳಿವಿನ ಶಾಶ್ವತವಾದಂತಹ ಪರಿಹಾರಕ್ಕೆ
ಖಾಸಗಿ ಒಡೆತನದ ಅವಳಿ ಹೆಚ್ಚಾಗ್ತಾ ಇದೆ. ನಾಮಫಲಕಗಳಿಗೆ ತುರ್ತಾಗಿ ಈ ಒಂದು ಸಮ್ಮೇಳನ 20 ದಿನದ ಒಳಗಡೆ ನಾಮಫಲಕ ಸರಿಪಡಿಸುವ ಆಗ್ರಹವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇದರ ಜೊತೆಗೆ ಮಹಿಳಾ ಗೋಷ್ಠಿಗಳಿಗೆ ಆದ್ಯತೆ ನೀಡುವುದು, ದಲಿತ ಸಾಹಿತ್ಯಕ್ಕೆ ಹೆಚ್ಚಿನ ಒತ್ತು ನೀಡುವುದು ಸೇರಿದಂತೆ ಅನೇಕ ಸಲಹೆಗಳನ್ನು ಪ್ರಗತಿಪರ ಸಂಘಟನೆಗಳ ಮುಖ್ಯಸ್ಥರು ನೀಡಿದರು. ಇವತ್ತು ಕನ್ನಡಕ್ಕೆ ಒಂದು ಸಮಿತಿಯನ್ನ ನೀವು ಕೊಟ್ಟು ಆ ವ್ಯಾಕರಣಕ್ಕೆ ಒಂದು ಗೋಷ್ಠಿನಲ್ಲಿ ಯಾವುದಾದ್ರೂ ಒಂದು ನಮ್ಮ ಮಕ್ಕಳಿಗೆ ಒಂದು ಕೊಡುವಂತಹ ಒಂದು ಕೆಲಸ ಆಗಬೇಕು. ಜೊತೆಗೆ ಮಂಡ್ಯದಲ್ಲಿ 87ನೇ ಸಮ್ಮೇಳನ ಪ್ಲಾಸ್ಟಿಕ್ ಮುಕ್ತ ಸಮ್ಮೇಳನ ಆಗಬೇಕು ಅಂತೇಳಿ ನನ್ನ ಸಲಹೆ. ಮತ್ತೆ ಎಲ್ಲರೂ ಕೂಡ ಇದರಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಿಂದ ನಾವೆಲ್ಲರೂ ಸೇರಿ ಮಾಡೋಣ, ಇದನ್ನೊಂದು ದೊಡ್ಡ ಹಬ್ಬವಾಗಿ ಆಚರಿಸೋಣ ಅಂತ ನನ್ನ ಸಲಹೆ. ಯಾವ್ದಾದ್ರು ಒಂದು ದಿನ ಎಲ್ಲ ರಾಜ್ಯಾಧ್ಯಕ್ಷರುಗಳು ಕೂಡ ಎಲ್ಲ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಕೂಡ ಅವ್ರನ್ನು ಆಹ್ವಾನ ಮಾಡಬೇಕು, ವೇದಿಕೆ ಮೇಲೆ ಅವರು ಕೂಡ ಇರಬೇಕು. ಅದು ತುಂಬಾ ಒಳ್ಳೆ ಬೆಳವಣಿಗೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮ್ಮೇಳನ ಯಶಸ್ವಿಗೆ ಶ್ರಮಿಸುವಂತೆ ಕೆಲವರು ಸಲಹೆ ನೀಡಿದರು. ಸಮ್ಮೇಳನದ ಜೊತೆಯಲ್ಲಿ ಮಂಡ್ಯ ನಗರದ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಬೇಕು, ಈ ನಿಟ್ಟಿನಲ್ಲಿ ಕೆಲಸಗಾರಗಳಾಗಬೇಕು ಅಂತ ಕೆಲವು ಸಂಘಟನೆಗಳ ಪದಾಧಿಕಾರಿಗಳು ಸೂಚನೆ ನೀಡಿದರು. ಸಮ್ಮೇಳನದ ಮೆರವಣಿಗೆ ಅರ್ಥಪೂರ್ಣವಾಗಿರಬೇಕು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳು ಕೂಡ ಅಲ್ಲಿ ಉಲ್ಲೇಖವಾಗಬೇಕು ಅಂತ ಕೆಲವು ಸಂಘಟನೆಗಳ ಪದಾಧಿಕಾರಿಗಳು ಸಲಹೆ ನೀಡಿದರು. ಎಲ್ಲರ ಸಲಹೆಗಳನ್ನು ಆಲಿಸಿದ ಜಿಲ್ಲಾಧಿಕಾರಿಗಳು ಇದು ಮನೆಯ ಹಬ್ಬ, ಪ್ರತಿಯೊಬ್ಬ ಕನ್ನಡಿಗರ ಹಬ್ಬ, ಪ್ರತಿಯೊಬ್ಬರು ಕೂಡ ಸಮ್ಮೇಳನದ ಯಶಸ್ವಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿಕೊಂಡರು. ಅಥವಾ ಸಾಹಿತ್ಯ ಪರಿಷತ್ತು ಮಾಡ್ತಾರೆ ಅನ್ನೋದಕ್ಕೆ ಮಾತ್ರ ಸೀಮಿತ ಆಗದೆ ನಾವೆಲ್ಲರೂ ಕೂಡ ಜೊತೆಗೂಡಿ ಸೇರಿ ನಮ್ಮ ಮನೆಯ ಹಬ್ಬವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾವು ಮೊದಲನೇದಾಗಿ ಕೊಡ್ತೇನೆ. ನಾವು ರಚನೆ ಮಾಡಿ ಅನೇಕ ಸಮಿತಿಗಳು ರಚನೆ ಮಾಡಿದ್ದೇವೆ. ಸೊ ವೇದಿಕೆ ಸಮಿತಿ ಇರ್ಬೋದು, ವಸತಿ ಸಮಿತಿ ಇರ್ಬೋದು, ನಗರ ಅಲಂಕಾರ ಸಮಿತಿ ಇರ್ಬೋದು, ಸಾಂಸ್ಕೃತಿಕ ಸಮಿತಿ ಇರ್ಬೋದು, ಮಹಿಳಾ ಸಮಿತಿ ಇರ್ಬೋದು, ಈ ರೀತಿ ಅನೇಕ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಆ ಸಮಿತಿಗಳಲ್ಲಿ ಎಲ್ಲರನ್ನೂ ಕೂಡ ಸೇರಿಸಿ ಸಭೆಗಳನ್ನು ಮಾಡಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸಮ್ಮೇಳನವನ್ನೇ ನಾನು ಮೊದಲೇ ಹೇಳಿದೆ, ಇದು ನಮ್ಮ ಮನೆಯ ಹಬ್ಬ, ನಮ್ಮ ಮನೆಯಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನನಗೆಷ್ಟು ಜವಾಬ್ದಾರಿ ಇದೆಯೋ ನಿಮಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಜಿಲ್ಲಾಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ನೀವು ಕನ್ನಡದ ಪರಿಚಾರಕರಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಉದ್ದೇಶ ನಿಮ್ಮ ಉದ್ದೇಶ ಒಂದೇ, ಕನ್ನಡ ನಾಡು ನುಡಿಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಬೆಳೆಸುವಂತಹ ಹೊಣೆಗಾರಿಕೆ ಎಲ್ರಿಗೂ ಇದೆ. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ನಾಗರಾಜು, ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್, ಕನ್ನಡ ಸಾಹಿತ್ಯ ಪರಿಷತ್ನ ಸಂಚಾಲಕಿ ಮೀರಾ ಶಿವಲಿಂಗಯ್ಯ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಉಸ್ಕೂರ್ ಕೃಷ್ಣೇಗೌಡ, ಹರ್ಷ ಪಣೆದೊಡ್ಡಿ, ಅಪ್ಪಾಜಪ್ಪ, ಸುಜಾತ ಕೃಷ್ಣ, ಚಂದ್ರುಲಿಂಗು, ಭಾಸ್ಕರ್, ದರ್ಶಗೊಪ್ಪೆ ಧನಂಜಯ ಸೇರಿದಂತೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಂಡ್ಯ ನಗರದ ನಗರಸಭೆ ಆವರಣದಲ್ಲಿ ಫೋರಂ ಆಸ್ಪತ್ರೆ ಹಾಗೂ ನಗರಸಭೆ ಸಹಯೋಗದಲ್ಲಿ ಪೌರ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ವೈಲ್ಸ್ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಮಂಡ್ಯ ನಗರಸಭೆ ಆವರಣದಲ್ಲಿ ನಡೆದ ಪೌರ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದ ಅಧ್ಯಕ್ಷರಾದ ಕೇವಲ ಪೌರ ಕಾರ್ಮಿಕರು ಮಾತ್ರವಲ್ಲ 35 ವರ್ಣ ಸದಸ್ಯರು ಕೂಡ ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದರು. ಈ ದಿನ ಫೋರಂ ಹಾಸ್ಪಿಟಲ್ ಸಹಯೋಗದೊಂದಿಗೆ ಮತ್ತು ನಮ್ಮ ನಗರಸಭೆ ವತಿಯಿಂದ ನಮ್ಮ ಪೌರ ಕಾರ್ಮಿಕರು ಹಾಗೂ ನಮ್ಮ ನಗರಸಭೆ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಸಾರ್ವಜನಿಕರಿಗೆ ಈ ದಿನ ಆರೋಗ್ಯ ತಪಾಸಣೆ ಹೊಂದ್ಕೊಂಡಿದ್ದ ಫೋರಂ ಹಾಸ್ಪಿಟ್ಲ ಎಲ್ಲ ಸಿಬ್ಬಂದಿಗಳಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ, ಈ ದಿನ ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಮ್ಮ ಕಮಿಷನರ್ ಹಿಂದೆ ಹೇಳಿದ್ದಾರೆ. ಈ ಭಾಗ್ಯದಲ್ಲಿ ನಾವು ಒಗ್ಗೂಡಿ ನಾವೇ ಇವಾಗ ಚೆಕಪ್ ಮಾಡಿಸ್ಕೋಬೇಕು. ಕೌನ್ಸಿಲರ್ಸು 35 ಜನ ಅವ್ರಿಗೂ ಇವಾಗ ಫೋನಾಗಿ ಕರೆಸಿ ನಮ್ಮ 300 ಜನ ಸ್ಟಾಫ್ಸು, ಪೌರ ಕಾರ್ಮಿಕರು ಹಾಗೂ ನಮ್ಮ ಸಾರ್ವಜನಿಕರು ಈ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಉಪಯೋಗಿಸ್ಕೊಂಡು ದಯವಿಟ್ಟು ಎಲ್ಲರಿಗೆ ಸಹಕರಿಸ್ತಾ ನಮ್ಮ ಹಾಸ್ಪಿಟ್ಲ್ ಸಿಬ್ಬಂದಿಯವರೊಂದಿಗೆ ಅವ್ರಿಗೆ ಸಮಯಾವಕಾಶ ಕೊಟ್ಟು ನೀವು 5 ನಿಮಿಷ ನೀವು ಚೆಕಪ್ ಮಾಡ್ಕೊಳ್ಳೋಕ್ಕೆ. ಯಾಕೆ ಅಂತ ಹೇಳಿದ್ರೆ ನೀವು ಇವತ್ತು ರಜೆ ಇದೆ ಅಂತ ಹೊಂಟೋಗ್ಬಿಡಿ, ಎಲ್ಲರೂ ಚೆಕಪ್ ಮಾಡಿಸ್ಕೊಂಡು ಏನೇನು ಸಮಸ್ಯೆ ಇದೆ ಅಂತೇಳಿ ಅವರು ನಮಗೆ ಇದು ಹೇಳಿದ್ರೆ ನಿಮ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ನಾವು ಅವಕಾಶ ಮಾಡಿಸ್ಕೊಡ್ತೀವಿ. ಯಾರೂ ಟೈಮ್ ಆಯಿತು ಅಂತ ಹೋಗೋಕ್ಕೆ ವ್ಯವಸ್ಥೆ ಮಾಡಿಬಿಡಿ, 1 ಗಂಟೆ ಆದರೂ ನಿಮಗೆ ಚೆಕಪ್ ಮಾಡ್ತಾರೆ ಫ್ರೀಯಾಗಿ. ನಿಮ್ಗೆ ಏನೇ ಇದ್ದರೂ ಅವ್ರು ಫ್ರೀಯಾಗಿ ಎಲ್ಲ ಥರದ್ದು ನಿಮ್ಮ ತಪಾಸಣೆಯ ವೆಚ್ಚವನ್ನು ಅವರೇ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಆ ಫೋರಂ ಹಾಸ್ಪಿಟ್ಲ್ ಅವ್ರಿಗೆ ಧನ್ಯವಾದಗಳು ಹೇಳ್ತಾ, ನಮ್ಮ ನಗರಸಭೆಯ ನೂತನ ಆಯುಕ್ತರಿಗೂ ಒಂದು ಅಭಿನಂದನೆಗಳು. ಯಾಕೆ ಅಂದರೆ ಹೇಳಿದ ತಕ್ಷಣ ಅವ್ರಿಗೆ ಮಾಹಿತಿ ಇರಲಿಲ್ಲ, ಹಿಂಗೆ ಹೆಲ್ತ್ ಚೆಕಪ್ಗೆ ಒತ್ತು ಕೊಟ್ಟಿದ್ವಿ ಮೇಡಮ್ ಅವರೇ ಅಂದ ತಕ್ಷಣ ಮಾಡಿಸಿ ನಮಗೂ ಒಳ್ಳೇದಲ್ವ ಅಂತ ಹೇಳಿ ಅವ್ರು ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಎಲ್ಲರೂ. ಕಾರ್ಯಕ್ರಮದಲ್ಲಿ ಪೌರಾಯುಕ್ತರಾದ ಪಂಪಶ್ರೀ,
ಫೋರಂ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ರಂಜಿತ್, ಡಾಕ್ಟರ್ ಐಶ್ವರ್ಯ, ಡಾಕ್ಟರ್ ಭರತ್ನಾರಾಯಣ್, ಡಾಕ್ಟರ್ ಸುಶೀಲ್ ಗೌಡ, ನಗರಸಭೆ ಪರಿಸರ ವಿಭಾಗದ ಅಭಿಯಂತರರಾದ ರುದ್ರೇಗೌಡ, ಜಾಕೀರ್ ಪಾಷಾ, ಆರೋಗ್ಯ ವಿಭಾಗದ ಚೆಲುವರಾಜು, ಪೌರಸೇವಾ ನೌಕರರ ಸಂಘದ ಉಪಾಧ್ಯಕ್ಷರಾದ ನಾಗರಾಜು ಹಾಗೂ ಹಲವಾರು ಪೌರ ಕಾರ್ಮಿಕರು ಪಾಲ್ಗೊಂಡಿದ್ದರು. ಉದ್ಘಾಟನಾ ಕಾರ್ಯಕ್ರಮದ ನಂತರ ನಡೆದ ತಪಾಸಣಾ ಶಿಬಿರದಲ್ಲಿ ನೂರಾರು ಮಂದಿ ಪೌರ ಕಾರ್ಮಿಕರು ಪಾಲ್ಗೊಂಡು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ಮಂಡ್ಯ ತಾಲೂಕಿನ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ 2 ದಿನಗಳ ಕಾಲ ನಡೆದ ಕೃಷಿ ಮೇಳದ ಸಮಾರೋಪ ಸಮಾರಂಭ ಯಶಸ್ವಿಯಾಗಿ ಮುಕ್ತಾಯ ಕಂಡಿದೆ. 2 ದಿನದ ವಸ್ತು ಪ್ರದರ್ಶನಕ್ಕೆ ಉತ್ತಮ ಸ್ಪಂದನೆ ಕೂಡ ವ್ಯಕ್ತವಾಗಿದೆ. ನಾನು ಮೊನ್ನೆ ದಿವಸ ಕೂಡ ಹೇಳಿದಾಗೆ ಇದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಬಹುಶಃ ಈ ಬಾರಿ ನಡೆದಂಥ ಒಂದು ವಸ್ತು ಪ್ರದರ್ಶನ ಅಂತೂ ಅದ್ಭುತವಾಗಿತ್ತು. 2ನೇ ದಿನದಲ್ಲೂ ಕೂಡ ನಾನು 2ನೇ ದಿನ ಹೋಗಿರಲಿಲ್ಲ, ಬಟ್ ಅಲ್ಲಿ ರಿಪೋರ್ಟ್ ಹೇಳಿದ್ರು ಜನ ಅಲ್ಲಿ ಹೇಳೋ ಪ್ರಕಾರ ಅದ್ಭುತವಾದಂಥ ಸ್ಪಂದನೆ ವ್ಯಕ್ತವಾಗಿದೆ ಅಂತ. ಆಯಿತಾ, ಅಲ್ಲಿನ ಊಟ ವಿಶೇಷವಾಗಿ ಅಲ್ಲಿನ ಊಟ ಇದೆಯಲ್ಲ, ದೇಶಿ ಊಟಗಳು, ಮುದ್ದೆ, ಅವರೆಕಾಳು, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಮೊದಲನೇ ದಿನ ಅದಕ್ಕಂತೂ ತುಂಬ ರಶ್ ಇತ್ತು. 2ನೇ ದಿನ ಕೂಡ ಅದೇ ರೀತಿ ಇತ್ತಂತೆ. ಒಟ್ಟಾರೆ 2 ದಿನ ಅದು ರೈತರಿಗೆ, ನಾಗರಿಕರಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಕಾಯಕ ಯೋಗಿಗಳಿಗೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಎಲ್ಲಿಯೂ ಕೂಡ ಆಚೆ ಈಚೆ ಆಗದಂಗೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿತ್ತು. 2 ದಿನ ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿದ್ದ 2 ದಿನದ ಕೃಷಿ ಮೇಳ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಡಾಕ್ಟರ್ ಶಿವರಾಮ್ರವರು, ರೈತರು ಬಿತ್ತನೆ ಮಾಡುವುದಕ್ಕೆ ಸಾಕಷ್ಟು ಹೊಸ ತಳಿಗಳು ಮಾರುಕಟ್ಟೆಗೆ ಬಂದಿದ್ದಾವೆ, ಅದರ ಬಳಕೆ ಮಾಡಿಕೊಳ್ಳಿ ಅಂತ ಹೇಳಿದರು. ಹೈನುಗಾರಿಕೆ, ಕೃಷಿಗಾರಿಕೆ, ಪಶುಸಂಗೋಪನೆ ಸೇರಿದಂತೆ ಎಲ್ಲ ರೀತಿಯ ಕೃಷಿಗೆ ಸಂಬಂಧಿಸಿರುವ ಅಂಶಗಳಿಗೆ ರೈತರು ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಅಂತ ಹೇಳಿದರು. ಕೃಷಿ ಮೇಳದಲ್ಲಿ ಸಾವಿರಾರು ಜನ ಸೇರಿದ್ದು ಹೆಮ್ಮೆಯ ವಿಷಯವಾಗಿದ್ದು, ರೈತರು ಮೇಳದ ಸಂಪೂರ್ಣ ಸದುಪಯೋಗ ಪಡೆದುಕೊಳ್ಳಬೇಕು, ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಹೆಚ್ಚು ಆದಾಯ ಗಳಿಸಿಕೊಳ್ಳುವಂತೆ ಅವರು ತಿಳಿಸಿದರು. ಯಥೇಚ್ಛವಾಗಿ ಗಂಧಕಯುಕ್ತ ರಾಸಾಯನಿಕಗಳನ್ನು ಉಪಯೋಗಿಸ್ತಾ ಇದ್ರು. ಕಾರಣ ಇಷ್ಟೇ, ಬಂಗಾರದಂಥ ಬಣ್ಣ ಬರಲಿ ಅಂತ. ನಮ್ಮ ರೈತರಿಗೆ ಅದು ಅರಿವಾಗಿದೆ. ಇದು ಬಂಗಾರದಂಥ ಬಣ್ಣ, ಇದು ಒಳ್ಳೆಯದಲ್ಲ. ಹಾಗಾಗಿ ಬೆಲ್ಲ ತಯಾರಿಕೆಯಲ್ಲಿ ಸ್ವಲ್ಪ ಸುಧಾರಣೆ ತರಬೇಕು ಅಂತ ಅಂದ್ಬಿಟ್ಟು ಬೆಲ್ಲದ ಪಾರ್ಕ್ ಬರೀ ಸಸ್ಯಜನ್ಯ ಸ್ವಚ್ಛಕಾರಕಗಳನ್ನೇ ಉಪಯೋಗಿಸಿಕೊಂಡು ಬಹುಕೊಪ್ಪಲಿಕೆ ಮಾದರಿಯಲ್ಲಿ ಉತ್ತಮವಾದಂತಹ ರಾಸಾಯನಿಕ ಮುಕ್ತ ಬೆಲ್ಲವನ್ನು ತಯಾರಿಕಾ ಪ್ರಾತ್ಯಕ್ಷಿಕೆ ಬಹಳ ಚೆನ್ನಾಗಿ ನಡೀತಾ ಇದೆ. ಇದು ನಿಜವಾಗ್ಲೂ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯದ ಕೊಡುಗೆ. ನಾನೇನೆ ಉದಾಹರಣೆಗೆ 1999ರಲ್ಲಿ ಬಂದಾಗ ಬೆಲ್ಲದ ವಿಜ್ಞಾನಿಯಾಗಿ 99ರಿಂದ 2006ವರೆಗೂ ಕೆಲಸ ಮಾಡಿದೆ. ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಉಪಯೋಗಿಸ್ತಾ ಇದ್ರು. ಇವತ್ತಿನ ದಿವಸ ನಮ್ಮ ರೈತರಿಗೆ ಅರಿವು ಮೂಡಿಸ್ತಾ ಇದ್ದೀವಿ ಸಾವಯವ ಬೆಲ್ಲ ಅಥವಾ ರಾಸಾಯನಿಕ ಮುಕ್ತ ಬೆಲ್ಲವನ್ನು. ಸೊ ಇದು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಕೊಡುಗೆ ಮತ್ತು ರಾಸಾಯನಿಕ ಪ್ರಾತ್ಯಕ್ಷಿಕೆ. ಸಾವಿರಾರು ಜನರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಯಲ್ಲಿ ನಿನ್ನೆ ಮತ್ತೆ ಇವತ್ತು ಸುಮಾರು 50,000 ಜನ ನಮ್ಮ ಕೃಷಿ ಮೇಳದ ಪ್ರಾತ್ಯಕ್ಷಿಕೆಗಳನ್ನು ವೀಕ್ಷಿಸಿದ್ದಾರೆ. ಯಂತ್ರೋಪಕರಣಗಳಾಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಇವೆಲ್ಲವನ್ನೂ ಸಹ ಮತ್ತೆ ನೀರು ನಿರ್ವಹಣೆಯಲ್ಲಿ ಸುಮಾರು ತಾಂತ್ರಿಕಗಳನ್ನು ಹೊರತಂದಿದ್ದೀವಿ. ಕನಿಷ್ಠ ಅಂದ್ರೂ 50% ಅರ್ಧಕ್ಕರ್ಧ ಕಡಿಮೆ ನೀರಿನಲ್ಲಿ ಅಷ್ಟೇ ಇಳುವರಿ ಬರುವಂತಹ ಒಂದು ಬೇಸಾಯ ಪದ್ಧತಿಯನ್ನು ನಾವು ಹೊರತಂದಿದ್ದೀವಿ. ಇವೆಲ್ಲವನ್ನೂ ಸಹ ನಮ್ಮ ರೈತರು ವೀಕ್ಷಿಸಿದ್ದಾರೆ. ಇದಲ್ಲದೆ ಸುಮಾರು ಜನ ರೈತರು ಹೇಳ್ತಾ ಇದ್ರು, ಕಳೆದ 14, 15, 16, 17ರಲ್ಲಿ ಏನು ನಾವು ಅಲ್ಲಿ ಹೆಡ್ ಆಫೀಸಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ JKVK ಆವರಣದಲ್ಲಿ ನಾವು ಕೃಷಿ ಮೇಳವನ್ನು ಮಾಡಿದ್ವಿ. ಆ ಕೃಷಿ ಮೇಳದಲ್ಲೂ ಸಹ
ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಭಾಗದ ರೈತರಿಗೆ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಫಲ ಏನೋ ಸಾಧಕರಿಗೆ ನಾವು ಸನ್ಮಾನ ಮಾಡಿದ್ದಾಯಿತು. ನಮ್ಮ ಒಂದು ಡೈರೆಕ್ಟರೇಟ್ ವಿಸ್ತರಣಾ ವಿಭಾಗದಿಂದ. ಕೃಷಿ ವಿಶ್ವವಿದ್ಯಾನಿಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಲಿಂಗಯ್ಯ ಮಾತನಾಡಿ, ಕೃಷಿ ಮೇಳವು ಸಾಮಾನ್ಯವಾಗಿ ರೈತರಲ್ಲಿ ಹಬ್ಬವಿದ್ದಂತೆ ರೈತರಿಗೆ ಉಪಯೋಗವಾಗುವಂಥ ಸಾಕಷ್ಟು ವಿಷಯಾಂಶಗಳನ್ನು ಕೃಷಿ ಮೇಳದಲ್ಲಿ ಅನಾವರಣಗೊಳಿಸಲಾಗಿದೆ ಅಂತ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕೃಷಿ ಮೇಳದಲ್ಲಿ ಆಯೋಜನೆ ಮಾಡಿದ್ದ ಕೃಷಿಗೆ ಸಂಬಂಧಿಸಿದ ಪ್ರದರ್ಶನಗಳಿಗೆ ಪ್ರಶಸ್ತಿ ಪತ್ರ ಮತ್ತು ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ PS ಫಾತಿಮಾ, ಮಂಡ್ಯದ ವಿಶ್ ಫಾರ್ಮ್ ವಲಯ ಕೃಷಿ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ಕಮಲಾಬಾಯಿ ಕೊಡಗಿ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಮಂಡ್ಯ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಕರ್ನಾಟಕ ಸಂಘ ಮಂಡ್ಯ ಇವರ ಆಶ್ರಯದಲ್ಲಿ ಗೈಡ್ಸ್ ವಿದ್ಯಾರ್ಥಿನಿಯರ ದತ್ತು ಸ್ವೀಕಾರ ಸಮಾರಂಭವು ಕರ್ನಾಟಕ ಸಂಘದ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಿತು. ಕರ್ನಾಟಕ ಸಂಘದ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ನಾಗರಾಜರವರು, ಮಂಡ್ಯದಲ್ಲಿ ಮೂಡಲಪಾಯ ಯಕ್ಷಗಾನ ಚಳುವಳಿಯ ರೂಪ ಪಡೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಇಂಥ ಸಂದರ್ಭದಲ್ಲೇ ಜನಾರ್ದನ್ ರವರು ಇಬ್ಬರು ಹೆಣ್ಣು ಮಕ್ಕಳನ್ನು ದತ್ತು ತೆಗೆದುಕೊಂಡಿರುವುದು ಶ್ಲಾಘನೀಯ ಅಂತ ಹೇಳಿದರು. ಈ ಮಕ್ಕಳ ಶಿಕ್ಷಣ ನೆರವಿಗೆ ಜನಾರ್ದನ್ ಅವರು ಮುಂದೆ ಬಂದಿರುವುದು ಉತ್ತಮ ಕಾರ್ಯ ಅಂತ ಅವರು ಪ್ರಶಂಸೆ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಯುವ ಸಮುದಾಯ ಎಲ್ಲವನ್ನೂ ಮರೆತಿದೆ. ಎಷ್ಟೇ ಶಿಕ್ಷಣ ಕೊಟ್ಟರೂ ಸಹ ಎತ್ತವರನ್ನು ಮರೆತು ಅಜ್ಞಾನಿಗಳಾಗುತ್ತಿದ್ದಾರೆ. ಕರ್ನಾಟಕ ಸಂಘ ಮೂಡಲಪಾಯ ಪರಿಚಯಿಸಿದ್ದಾರೆ. ಈ ಮೂಲಕ 2 ಮಕ್ಕಳಿಗೆ ಸಹಾಯ ದೊರೆತಿದೆ. ಒಂದಕ್ಕೊಂದು ನಂಟಿದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಅಂತ ಹೇಳಿದ ಅವರು, ಇದರ ಮೂಲಕ ಒಳ್ಳೆಯ ಕೆಲಸವನ್ನು ಮತ್ತು ಒಳ್ಳೆಯ ಸಂದೇಶವನ್ನು ರವಾನೆ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳು ಅಹಂಕಾರಿಗಳಾಗಬಾರದು, ಗೌರವದಿಂದ ನಡೆದುಕೊಳ್ಳಬೇಕು ಅಂತ ತಿಳಿಸಿದರು. ಅವರು ಇಂಥ ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ಅನೇಕರಿಗೆ ಪ್ರೇರಣೆ ಆಗಿದ್ದಾರೆ. ಆ ಮಕ್ಕಳು ಕೂಡ ಗಮನಿಸಬೇಕು. ಏಕೆಂದರೆ ಇವತ್ತು ಯುವ ಸಮುದಾಯ ಎಲ್ಲವನ್ನೂ ಮರಿತಾ ಇದೆ. ಎಲ್ಲವನ್ನೂ ಮರಿತಾ ಇದೆ ಅಂದ್ರೆ ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ, ಸಮಾಜವನ್ನ, ದೇಶವನ್ನ ಎಲ್ಲರೂ ಮರಿತಾ ಇದೆ. ಎಷ್ಟೇ ವಿದ್ಯಾಭ್ಯಾಸ ಕೊಟ್ಟರು ಕೂಡ, ಔನ್ನತ್ಯದ ಶಿಕ್ಷಣ ಕೊಟ್ಟರು ಕೂಡ, ಎಲ್ಲ ಸುಖ ಸಂತೋಷಗಳನ್ನು ಕೊಟ್ಟರು ಕೂಡ ಕೊನೆಗೆ ತಂದೆ ತಾಯಿಗಳನ್ನ ಮರೆಯುವಂತ ಒಂದು ಜ್ಞಾನನ ಬೆಳೆಸ್ಕೊಂತ ಇದ್ದಾರೆ, ಅಜ್ಞಾನಿಗಳಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದ್ ಕಡೆ ಹೇಳ್ತಾರೆ ದೊಡ್ಡವರು, ಒಳ್ಳೆಯ ಮೆಚ್ಚನೆಯ ಮಾತುಗಳು ಅಥವಾ ಮೆಚ್ಚುಗೆಯ ಮಾತುಗಳು ಒಂದು ವ್ಯಕ್ತಿತ್ವವನ್ನ ಪೋಷಣೆ ಮಾಡೋದ್ರಲ್ಲಿ ಬಹಳ ಶಕ್ತಿಯುತವಾಗಿರ್ತವಂತೆ. ಒಂದು ಬೀಜವನ್ನ ನಾವು ಭೂಮಿ ತಾಯಿಯ ಒಳಗಡೆ, ಹೊಟ್ಟೆ ಒಳಗಡೆ ಹಾಕಿದ ತಕ್ಷಣ ಸುತ್ತಲೂ ಮಣ್ಣು ಕಟ್ತೀವಿ, ಆಮೇಲೆ ನೀರು ಎರಿತೀವಿ ಅಲ್ವಾ. ಅದು 4 ದಿನಕ್ಕೆ 5 ದಿನಕ್ಕೆ ಒಂದು ಒಳ್ಳೆಯ ಮೊಳಕೆ ಹೊಡೆಯುತ್ತೆ. ಇನ್ನು ಗೊಬ್ಬರ ಹಾಕ್ತಿವಿ, ನೀರು ಎರಿತೀವಿ, ಆರೈಕೆ ಮಾಡ್ತೀವಿ, ವೀಡ್ಸ್ ಅನ್ನ ತೆಗಿತೀವಿ, ಕಳೆ ತೆಗಿತೀವಿ, ಬೆಳೆಯುತ್ತೆ, ಫಲ ಕೊಡುತ್ತೆ. ಹಾಗೆ ಡಾಕ್ಟರ್ ಜನಾರ್ದನ್ ರವರಿಗೆ ನಾವೆಲ್ಲರೂ ಬಹಳ ಅಭಿಮಾನ ಪೂರ್ವಕವಾಗಿ ನಮ್ಮ ಕರ್ನಾಟಕ ಸಂಘದ ಅಧ್ಯಕ್ಷರು ಡಾಕ್ಟರ್ ಜಯಪ್ರಕಾಶ್ ಗೌಡರು ಹೇಳಿದ್ರು, ಅವ್ರು ಇಂತಹ ಒಂದು ವಿಶೇಷವನ್ನ ಕ್ರಿಯೇಟ್ ಮಾಡೋದು ಎತ್ತಿದ ಕೈ. ಅವರು ಇವತ್ತು ಮೂಡಲಪಾಯ ಮಾಡಿದಕ್ಕೋಸ್ಕರ, ಮಕ್ಕಳಿಗೆ ಪ್ರದರ್ಶನಕ್ಕೆ ತರಬೇತಿ ಕೊಟ್ಟಿದ್ದಕ್ಕೋಸ್ಕರ, ಅವರು ಜನಾರ್ದನ್ ಕಣ್ಸರ್ಗೆ ಬಿದ್ದಿದ್ದಕ್ಕೋಸ್ಕರ ಇವತ್ತು ಈ ಘಟನೆ ನಡೀತಾ ಇದೆ. ಒಂದೊಂದು ಕಾರಣ ಸಂಬಂಧಗಳು ಹೆಂಗೆ ಸೃಷ್ಟಿ ಮಾಡಿದಾನೆ ಭಗವಂತ ಅಲ್ವಾ. ಮತ್ತೆ ನಮ್ಮ ಜಿಲ್ಲಾ ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ಭಕ್ತವತ್ಸಲಂ ಸರ್ ಇರ್ಬೋದು, ಹಾಗೆ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ದತ್ತು ಸ್ವೀಕಾರದ ಒಪ್ಪಿಗೆ ಪತ್ರವನ್ನು ಓದಿದರು. ತಜ್ಞರಾದ ಶ್ರೀ ಜನಾರ್ದನ್ ಹಾಗೂ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ಮಂಡ್ಯ ಶಾಖೆ ಇವರ ನಡುವೆ 2024 ನವೆಂಬರ್ 28 2024 ಪರಸ್ಪರ ಒಪ್ಪಿಗೆಯಿಂದ ಆದ ಕರಾರು ಪತ್ರ. ಮಂಡ್ಯದ ಕರ್ನಾಟಕ ಸಂಘ ಪ್ರಸ್ತುತಪಡಿಸಿದ ಮೂಡಲಪಾಯ ಯಕ್ಷಗಾನ ರಂಗಪ್ರಯೋಗದಿಂದ ಪ್ರಭಾವಿತರಾಗಿ ರಂಗಪ್ರಯೋಗದಲ್ಲಿ ಅಭಿನಯಿಸಿದ ಇಬ್ಬರು ಈ ವಿದ್ಯಾರ್ಥಿನಿಯರಿಗೆ ಭವಿಷ್ಯದಲ್ಲಿ ಇರುವರು ಅಧ್ಯಯನ ಮಾಡಲು ಅಗತ್ಯವಾದ ಶುಲ್ಕವನ್ನು ಹಾಗೂ ಇಬ್ಬರು ವಿದ್ಯಾರ್ಥಿನಿಯರು ಶಾಸ್ತ್ರೀಯ ನೃತ್ಯ ಕಲಿಯಲು ಪ್ರತಿ ತಿಂಗಳು ತಲಾ 200ರಂತೆ ಭರಿಸಲು ಶ್ರೀ ಜನಾರ್ದನ್ ಒಪ್ಪಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಸೂನಗಳಿ ಗ್ರಾಮದ ಶ್ರೀ ಕೃಷ್ಣ ಮತ್ತು ಶ್ರೀಮತಿ ರೇಷ್ಮಾ ಅವರ ಪುತ್ರಿ ಕುಮಾರಿ ನವ್ಯಶ್ರೀ ಹಾಗೂ ಶ್ರೀ ಮಂಜುನಾಥ್ ಮತ್ತು ಶ್ರೀಮತಿ ಮಂಜುಳಾ ಅವರ ಪುತ್ರಿ PS ಕುಮಾರಿ SM ಮೇಘನಾ ಅವರುಗಳು ವಿದ್ಯಾಭ್ಯಾಸಕ್ಕೆ ಹಾಗೂ ನೃತ್ಯ ಅಭ್ಯಾಸಕ್ಕೆ ಅನುಕೂಲ ಕಲ್ಪಿಸಲು ಪರಸ್ಪರ ಒಪ್ಪಿಕೊಂಡಿದ್ದೇವೆ. ಮೂಡಲಪಾಯ ಯಕ್ಷಗಾನದ ಪ್ರತಿಭಾನ್ವಿತ ನಟಿಯರಾದ 7ನೇ ತರಗತಿಯ ಕುಮಾರಿ ನವ್ಯಶ್ರೀ ಹಾಗೂ ಕುಮಾರಿ ಮೇಘನರವರನ್ನು ಉದ್ಯಮಿ ಜನಾರ್ದನ್ ಅವರು ದತ್ತು ಸ್ವೀಕಾರ ಮಾಡಿದರು. ನಂತರ ಮಾತನಾಡಿದ ಜನಾರ್ದನ್ ಅವರು, ನನ್ನ ತಾಯಿಯಿಂದ ನನಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಒಲಿದು ಬಂದಿದೆ. ನನ್ನ ಜೀವನದ ಮೊದಲ ಶಿಕ್ಷಕಿ ನನ್ನ ತಾಯಿಯಾಗಿದ್ದಾರೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕೆ ನೆರವು ನೀಡಬೇಕೆಂಬುದು ನನ್ನ ತಾಯಿಯ ಆಶಯವಾಗಿತ್ತು. ಅವರ ಸಲಹೆಯನ್ನು ನಾನು ಈಡೇರಿಸುತ್ತಿದ್ದೇನೆ ಅಂತ ತಿಳಿಸಿದರು. ಇನ್ನೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಾರ್ಗದರ್ಶಕದ ಗೈಡು ಫಿಲಾಸಫರ್ ಅಂತ ಹೇಳ್ತೇವೆ JP ಗೌಡ್ರು ಹೇಳಿದಾಗೆ, ಇವತ್ತು ನಾವು ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಮೊದಲ ಹೆಜ್ಜೆ ಇಡ್ತಾ ಇದ್ದೇವೆ. ಮುಂಬರುವ ವರ್ಷಗಳಲ್ಲಿ ನಮ್ಮ ಉದ್ದೇಶ
ಇದೇ ರೀತಿ ಬೆಳೆಸಬೇಕು, ಸಮಾಜ ಕಟ್ಟಬೇಕಂತೇಳಿ ಇವತ್ತು 2 ಮಕ್ಕಳಿಗೆ ನಾವು ದತ್ತು ತಗೊಂಡಿದ್ದೇವೆ. ಇದನ್ನ ಪ್ರತಿ ವರ್ಷ 2 ಹೆಣ್ಣು ಮಕ್ಕಳನ್ನು ದತ್ತು ತಗೊಳ್ತೇನೆ ಅಂತೇಳಿ ನಾನು ಒಂದು ಆಶ್ವಾಸನೆ ಕೊಟ್ಟಿದ್ದೇನೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಚ್ ಅನಿಲ್ ಕುಮಾರ್, ಕೆ.ಸಿ. ನಾಗಮ್ಮ ರಮೇಶ್, ಜಿ.ಪಿ. ಭಕ್ತವತ್ಸಲ, ಸೌಮ್ಯಲತಾ, ಸೋಮಶೇಖರ್ ಹಾಗೂ ಇನ್ನಿತರರಿದ್ದರು. ಪರಿವರ್ತನಾ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಹಾಗೂ ಸಮಾನ ಮನಸ್ಕರ ವೇದಿಕೆ ಆಶ್ರಯದಲ್ಲಿ 75ನೇ ವರ್ಷದ ಸಂವಿಧಾನ ಅಮೃತ ಮಹೋತ್ಸವ ಪ್ರಯುಕ್ತ ಸಂವಿಧಾನ ಸಮರ್ಪಣಾ ದಿನ ಹಾಗೂ ಬೃಹತ್ ಜಾಗೃತಿ ಮೆರವಣಿಗೆ ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನಂತಂದರೆ ಅಪರ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಎಚ್ ನಾಗರಾಜರವರು ಮೆರವಣಿಗೆಯಲ್ಲಿ ಮೆರವಣಿಗೆ ಪೂರ್ಣಕುಂಭ ಬರುತ್ತಲ್ಲ ಅದನ್ನೇ ಹೊತ್ಕೊಂಡು ಅವರು ಒಂದು ಹೆಜ್ಜೆಯನ್ನು ಹಾಕಿದ್ದಾರೆ. ಅಧಿಕಾರಿಗೆ ಮತ್ತು ಜನಪ್ರತಿನಿಧಿಗೆ ನಮ್ಮ ಯಶಸ್ಸರು ಹೇಳಿದಂಗೆ ಸಾಂಸ್ಕೃತಿಕ ಅರಿವು ಇರಬೇಕು, ಆಯಿತಾ. ಕಲ್ಚರಲ್ ಸೆನ್ಸ್ ಇದ್ದಾಗ ಈ ಥರದ್ದೆಲ್ಲ ಬರ್ತದೆ, ಆಯಿತಾ. ತುಂಬ ಜನಕ್ಕೆ ರಾಜಕಾರಣಿಗಳಿಗೆ ಸಾಂಸ್ಕೃತಿಕತೆ ಅಂದ್ರೇನೇನು ಗೊತ್ತಾಗೋದಿಲ್ಲ, ಆಯಿತಾ. ಆ ಥರ ಹೆಜ್ಜೆ ಹಾಕಬೇಕು ಅಂತಂದ್ರೂ ಅವ್ರಿಗೆ ಒಳಗೆ ಒಂದು ಸಾಹಿತ್ಯದ ಪ್ರಜ್ಞೆ ಇರಬೇಕು. ಸೊ ಹಂಗಾಗಿ 2-3 ಸಾರಿ ಅವರು ನಾಗರಾಜ್ ಅವರು ಆ ಥರದ್ದೊಂದು ಹೆಜ್ಜೆಯನ್ನು ಹಾಕಿದ್ದಾರೆ. ಅದು ಸುಮ್ಮನೆ ಆಗೋದಿಲ್ಲ, ಅದಕ್ಕೊಂದು ಕಲೆ ಬೇಕು, ಅದಕ್ಕೊಂದು ಶಕ್ತಿ ಬೇಕು, ಅದು ಸುಲಭವಾಗಿ ಓದ್ಕೊಳ್ಳೋಕ್ಕಾಗೋದಿಲ್ಲ ಅದನ್ನ. ಹಂಗಾಗಿ ಆ ಮೆರವಣಿಗೆಯಲ್ಲಿ ಅವ್ರದ್ದೊಂದು ಆಕರ್ಷಣೀಯವಾಗಿ ಕಂಡುಬಂದಿದ್ದಾರೆ. ಆ ಮೆರವಣಿಗೆ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿಯ ಕಾವೇರಿ ಉದ್ಯಾನವನದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಬಳಿ ಪರಿವರ್ತನಾ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಮತ್ತು ಸಮಾನ ಮನಸ್ಕರ ವೇದಿಕೆಯ ಸಹಯೋಗದಲ್ಲಿ 75ನೇ ವರ್ಷದ ಸಂವಿಧಾನ ಅಮೃತ ಮಹೋತ್ಸವ ಪ್ರಯುಕ್ತ ಸಂವಿಧಾನ ಸಮರ್ಪಣಾ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿಗಳು, ಸಂವಿಧಾನ ನಮ್ಮ ಬದುಕು, ಸಂವಿಧಾನವಿಲ್ಲದೆ ನಾವು ಬದುಕುವುದಕ್ಕೆ ಸಾಧ್ಯವಿಲ್ಲ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನವನ್ನು ಪ್ರತಿಯೊಬ್ಬ ಭಾರತೀಯರು ಅದನ್ನು ಪೂಜಿಸಬೇಕು ಅಂತ ಹೇಳಿದರು. ರಕ್ಷಕನಾಗಿ ನಿಂತಿರುವಂತಹ ಸಂವಿಧಾನವನ್ನು ನಾವು ಅಂಗೀಕರಿಸಿಕೊಂಡಂಥ ದಿನ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯರು ಕೂಡ ಸಂವಿಧಾನದ ಬಗ್ಗೆ ಅಪಾರವಾದಂಥ ಗೌರವ, ಪ್ರೀತಿಯನ್ನು ಹೊಂದಬೇಕು. ಕೇವಲ ಪ್ರೀತಿ, ಗೌರವ ಹೊಂದೋದಷ್ಟೇ ಮುಖ್ಯ ಅಲ್ಲ, ಸಂವಿಧಾನದ ಆಶಯದಂತೆ ನಾವೆಲ್ಲರೂ ಬದುಕಬೇಕು. ಆವಾಗ ಮಾತ್ರ ಸಾರ್ಥಕತೆ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ನಮ್ಮ ಸಂವಿಧಾನ ನಮ್ಮ ಬದುಕು. ಸಂವಿಧಾನ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಈ ಸಂವಿಧಾನವನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಇಟ್ಟು ಪೂಜಿಸಬೇಕಾಗ್ತದೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಮುನ್ನ ಸಿಲ್ವರ್ ಜೂಬ್ಲಿ ಪಾರ್ಕ್ನಿಂದ ಹೊರಟ ಮೆರವಣಿಗೆಗೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ನಾಗರಾಜು ಚಾಲನೆ ನೀಡಿದರು ಮತ್ತು ಸ್ವತಃ ಪೂಜೆ ಹೊತ್ತು ತಮಟೆಯ ಸಿದ್ಧಿಗೆ ಹೆಜ್ಜೆ ಹಾಕಿದರು. ಸಂವಿಧಾನ ಪೀಠಿಕೆಯನ್ನು ಅಲಂಕಾರಗೊಂಡ ಅಶ್ವರೂಢ ಬೆಳ್ಳಿ ಲೇಪಿತ ವಾಹನದಲ್ಲಿ ವಿವಿಧ ಕಲಾ ತಂಡಗಳ ತಮಟೆ, ನಗಾರಿ, ಕಹಳೆ, ಪೂಜಾ ಕುಣಿತ, ಡೊಳ್ಳುಗೊಂಬೆ ಮುಂತಾದ ಕಲಾವಿದರ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ಜಾಗೃತಿ ಮೂಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಹಾಗೂ ಜಿಲ್ಲಾ ಪಂಚಾಯತ್ ಸಿಒ ಶೇಖ್ ತನ್ವೀರ್ ಆಸ್ಪರ್ ಅವರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಿದ್ದಲಿಂಗೇಶ್, ಕೆ. ಮಂಜುಳಾ, ಮೈಸೂಗರ್ ಕಾರ್ಖಾನೆ ಅಧ್ಯಕ್ಷ ಸಿ.ಡಿ. ಗಂಗಾಧರ್, ಪತ್ರಕರ್ತ ಬಿ.ಪಿ. ಪ್ರಕಾಶ್, ತಗ್ಗಳ್ಳಿ ವೆಂಕಟೇಶ್, ಸುನಂದ ಜಯರಾಮ್, ಸಿ. ಕುಮಾರಿ, ಎಲ್. ಸಂದೇಶ್, ಎಸ್. ನಾರಾಯಣ್, ಶ್ರೀಧರ್, ಗೀತಾ, ಶಿವಪ್ರಕಾಶ್, ಹರೀಶ್, ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಪರಿವರ್ತನಾ ಸಂಸ್ಥೆಯ ಕಾರ್ಯದರ್ಶಿ ಟಿ.ಡಿ. ನಾಗರಾಜು, ನಿರ್ದೇಶಕ ನರಸಿಂಹಮೂರ್ತಿ, ಲಂಕೇಶ್ ಮಂಗಲ, ಎಂ.ಯು. ಕೃಷ್ಣ, ಅಹಿಂದ ಶಿವರುದ್ರಯ್ಯ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪ್ರಸ್ತುತ ಸಾಲಿನಲ್ಲಿ ಮೈಸೂಗರ್ ಕಾರ್ಖಾನೆ 2.1 ಲಕ್ಷ ಟನ್ ಕಬ್ಬು ಹರಿದಿದ್ದು ಮುಂದಿನ ಹಂಗಾಮಿನಲ್ಲಿ 6 ರಿಂದ 7 ಲಕ್ಷ ಟನ್ ಕಬ್ಬು ಹರಿಯುವ ಗುರಿ ಹೊಂದಿದೆ ಅಂತ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ದೇಶಹಳ್ಳಿ ಮೋಹನ್ ಕುಮಾರ್ ಅವರು ಮದ್ದೂರಿನಲ್ಲಿ ತಿಳಿಸಿದ್ದಾರೆ. ಪ್ರಸ್ತುತ ಸಾಲಿನಲ್ಲಿ ಮೈಸೂಗರ್ ಸಕ್ಕರೆ ಕಾರ್ಖಾನೆ 2.1 ಲಕ್ಷ ಟನ್ ಕಬ್ಬು ಹರಿದಿದ್ದು ಮುಂದಿನ ಹಂಗಾಮಿನಲ್ಲಿ 6 ರಿಂದ 7 ಲಕ್ಷ ಟನ್ ಕಬ್ಬು ನುರಿಸುವ ಗುರಿ ಹೊಂದಿದೆ. ಆದರೆ ಕೆಲವರು ಇಲ್ಲಸಲ್ಲದ ಅಪಪ್ರಚಾರ ಕೈಗೊಂಡಿದ್ದಾರೆಂದು ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ದೇಶಹಳ್ಳಿ ಆರ್ ಮೋಹನ್ ಕುಮಾರ್ ತಿಳಿಸಿದರು. ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 2.6 ಲಕ್ಷ ಟನ್ ಕಬ್ಬು ಒಪ್ಪಿಗೆ ಪಡೆದಿದ್ದು ಈ ಪೈಕಿ 2.1 ಲಕ್ಷ ಟನ್ ಕಬ್ಬು ನುರಿಸಿದೆ. ರೈತರು ಕಬ್ಬನ್ನು ಪೂರೈಕೆ ಮಾಡಿಕೊಂಡು ಸಕಾಲದಲ್ಲಿ ಹಣ ವಿತರಿಸುವ ಜೊತೆಗೆ ಬಾಕಿ ಒಪ್ಪಿಗೆದಾರರ ಕಬ್ಬನ್ನು ಸರಬರಾಜು ಮಾಡಲು ಜಾಹೀರಾತು ಕರಪತ್ರದ ಮೂಲಕ ಪ್ರಕಟಣೆ ಹೊರಡಿಸಿದೆ ಅಂತ ಹೇಳಿದರು. ನವೆಂಬರ್ 24ರಿಂದ ಕಬ್ಬು ಪೂರೈಕೆ ಸ್ಥಗಿತಗೊಳಿಸಲಾಗಿದೆ. ಅಲ್ಲದೆ ಕಬ್ಬು ನುರಿಸುವ ಕಾರ್ಯ ಪ್ರಸ್ತುತ ಹಂಗಾಮಿನಲ್ಲಿ ಮುಕ್ತಾಯಗೊಳಿಸಿದೆ. ಆದರೆ ಯಂತ್ರೋಪಕರಣ ಸರಿ ಇಲ್ಲದ ಕಾರಣ ಕಾರ್ಖಾನೆ ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿದರು. ಬಂದು
ಹಾಗೂ ಯಂತ್ರೋಪಕರಣ ದುರಸ್ತಿಯ ಹಿನ್ನೆಲೆಯಲ್ಲಿ ಕಾರ್ಖಾನೆಗಳು ಸ್ಥಗಿತಗೊಂಡಿದೆ ಅಂತ ಅಪಪ್ರಚಾರ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಈ ಒಂದು ಮಾಧ್ಯಮದ ಮೂಲಕ ನಾವೆಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೇಳ್ಕೊಳ್ಳೋದೇನು ಅಂತಂದರೆ, ಒಂದು ಉಜ್ವಲಗೊಳ್ಳುವಂಥ ದಿಕ್ಕಿನಲ್ಲಿ ಪ್ರಾರಂಭ ಆಗಿರುವಂಥ ಒಂದು ಕಾರ್ಖಾನೆಯನ್ನು ಅಪಪ್ರಚಾರದ ಮೂಲಕ ತೇಜೋವಧೆ ಮಾಡೋದನ್ನು ನಿಲ್ಲಿಸಿ ಅಂತ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಕಾರ್ಖಾನೆ ಸುಸ್ಥಿತಿಯಲ್ಲಿದೆ ಮತ್ತು ಮುಂದಿನ ದಿನಗಳಲ್ಲಿ ಎಥನಾಲ್ ಘಟಕ, ಮದ್ಯಸಾರ ಘಟಕವನ್ನು ಪ್ರಾರಂಭ ಮಾಡುವಂಥದ್ದು, ಕಾರ್ಖಾನೆಯ ದುರಸ್ತಿ ಮಾಡುವಂಥ ದಿಕ್ಕಿನಲ್ಲಿ ಕಾರ್ಖಾನೆಯನ್ನು ಸ್ಥಗಿತಗೊಳಿಸಲಾಗಿದೆ. ಮುಂದಿನ ಸಾಲಿನಲ್ಲಿ 6 ಲಕ್ಷದಿಂದ 7 ಲಕ್ಷ ಟನ್ ಕಬ್ಬನ್ನು ಅರಿಯುವಂಥ ಒಂದು ಉದ್ದೇಶದಿಂದ ಕಾರ್ಖಾನೆಯನ್ನು ಸ್ಥಗಿತಗೊಳಿಸಿ ಕಾರ್ಖಾನೆ ಎಲ್ಲ ರೀತಿಯ ಸರ್ವಾಂಗೀಣ ಬೆಳವಣಿಗೆಗಳನ್ನಾಗುವಂಥ ಪ್ರಯತ್ನವನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ಮೈಸೂರು ಕಾರ್ಖಾನೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಶಾಸಕರುಗಳು, ವಿಧಾನ ಪರಿಷತ್ತರ ಸದಸ್ಯರುಗಳ ನಾಯಕತ್ವದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಕಾರ್ಖಾನೆಯನ್ನು ನಡೆಸುವಂಥ ಒಂದು ಪ್ರಯತ್ನ ಆಗ್ತದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯ ಸೇರಿ ಸ್ಥಳೀಯ ಶಾಸಕರ ಶ್ರಮದಿಂದ ಕಾರ್ಖಾನೆ ಪುನರಾರಂಭಗೊಂಡು ರಾಜ್ಯದಲ್ಲಿ ಉತ್ತಮ ಕಾರ್ಖಾನೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳಿದರು. ಗೋಷ್ಠಿಯಲ್ಲಿ ಅಜ್ಜಳ್ಳಿ ರಾಮಕೃಷ್ಣ, ಸಿಎಂ ದ್ಯಾವಪ್ಪ, ನಾಗಭೂಷಣ್, ಉಪಾಧ್ಯಕ್ಷ ನಾಗೇಶ್ ಉಪಸ್ಥಿತರಿದ್ದರು. ಬೂದನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಕ್ರಿಯವಾಗಿರುವ ಸ್ವಂತ ಮನೆ ನಮ್ಮ ಹಕ್ಕು ಸಂಘಟನೆಯು ಗ್ರಾಮ ಪಂಚಾಯತಿ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದು, ಇದುವರೆಗೆ ನಡೆದ ವಿಚಾರಣೆಗಳಲ್ಲಿ ಯಾವುದೇ ಭ್ರಷ್ಟಾಚಾರ ಆರೋಪ ಸಾಬೀತಾಗಿಲ್ಲ ಅಂತ ಗ್ರಾಮ ಪಂಚಾಯತಿ ಸದಸ್ಯರಾದ ಕೆಂಪೇಗೌಡ ಸ್ಪಷ್ಟನೆ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಬೂದನೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಕೆಂಪೇಗೌಡ ಅವರು, ಹೊಸ ಬಡಾವಣೆಗೆ ಹೆಸರಿಡುವ ವಿಚಾರವಾಗಿ ಮಂಡ್ಯ ಶಾಸಕರಾದ ರವಿಕುಮಾರ್ ಅವರು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್, ಎಸಿ ಕೀರ್ತನ, ಉಪಕಾರ್ಯದರ್ಶಿ ಸಂಜೀವಪ್ಪ ಸೇರಿದಂತೆ ಹಲವರ ಹೆಸರಿಡಬೇಕೆಂದು ಪಂಚಾಯಿತಿಗೆ ಅನೇಕ ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ಹೆಸರಿಡುವ ಪ್ರಕ್ರಿಯೆ ಪಂಚಾಯಿತಿ ಸಭೆಯಲ್ಲಿ ಬಹುಮತದ ಸಭಾನಿರ್ಣಯವು ಸಾವುಕಾರ್ ಬಿ.ಎಂ. ರುದ್ರಪ್ಪ ಬಡಾವಣೆ ಅಂತ ನಾಮಕರಣ ಮಾಡಲಾಗಿದೆ ಅಂತ ಹೇಳಿದರು. ಈ ವಿಚಾರವಾಗಿ ಸ್ವಂತ ಮನೆ ನಮ್ಮ ಹಕ್ಕು ಸಮಿತಿಯವರ ತಕರಾರಿಗೆ ಸ್ಪಂದಿಸಿದ ರವಿಕುಮಾರ್ ಅವರು, ನಮ್ಮಿಬ್ಬರ ನಡುವೆ ಸಂಧಾನ ಸಭೆ ನಡೆಸಿ ಬಡಾವಣೆ ಹೆಸರಿನ ವಿಚಾರವನ್ನು ಅಲ್ಲಿಗೆ ಕೈಬಿಡುವಂತೆ ತೀರ್ಮಾನ ಹೇಳಿದ್ದರೂ ಶಾಸಕರ ಓಲೈಕೆಗಾಗಿ ಮತ್ತು ಅಪಪ್ರಚಾರದ ದುರುದ್ದೇಶದಿಂದ ಮತ್ತದೇ ವಿಷಯವನ್ನು ಸಾಮಾಜಿಕ ಜಾಲತಾಣ ಮತ್ತು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಪಪ್ರಚಾರ ಮಾಡಲಾಗುತ್ತಿದೆ ಅಂತ ತಿಳಿಸಿದರು. ಏನು ವಿಚಾರ ಅಂದರೆ, ಮೊದಲಿಗೆ ಮಾನ್ಯ ಶಾಸಕರು ಬಡಾವಣೆಗೆ ಶಾಸಕ ಹೆಸರು ಇಡಬೇಕು ಅನ್ನೋದ್ರಿಂದ ದೊಡ್ಡ ಮಟ್ಟ ಜಾಸ್ತಿ ಆಯಿತು. ಶಾಸಕರ ಹೆಸರು ಇಡಬೇಕು ಅಂತ ಅವರು, ನಾವಿಲ್ಲ ಶಾಸಕರ ಹೆಸರು ಬೇಡ, ಗ್ರಾಮದ ಮುಖಂಡರ ಹೆಸರಿಡುವ ಅನ್ನೋದು ಒಂದು ಆಡಳಿತ ಮಂಡಳಿಯ ನಿರ್ಧಾರ ಆಗಿತ್ತು. ಮೊನ್ನೆ ಶಾಸಕರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ಆಯಿತು. ನನ್ನ ಹೆಸರು ಇಡಬೇಡ ಅಂತ ಮೊನ್ನೆ ಶಾಸಕರೇ ನನಗೆ ಸದಸ್ಯರು ಕರೆದು ಹೇಳಿದ್ರು, ಬೇಡಪ್ಪ ನನ್ನ ಹೆಸರು ಇಡಬೇಡಪ್ಪ, ನೀವು ಏನು ನಿರ್ಣಯ ಆಯ್ತು ನೀವು ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದ್ರು. ಅದು ಕೇಳಲಿಲ್ಲ. ಶಾಸಕರೇ ಕರೆದು ನನ್ನ ಮಾತಾಡಿದ್ರು. ಅವರು ಹೋರಾಟ ಸಮಿತಿಯವರು ನನ್ನ ಕೂರಿಸಿ ಸುಧಾ ಮಾತಾಡಿದ್ರು. ತದನಂತರ ಏನು 28 ಇದರಲ್ಲಿ ಒಂದು ಗಲಾಟೆ ಆಗುತ್ತೆ. ಜಿಲ್ಲಾ DS1, DS2 ಮತ್ತು EO ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಇರ್ತಾರೆ. 28/8 ಒಂದು ಗಲಾಟೆ ಆಗುತ್ತೆ. ಗ್ರಾಮ ಪಂಚಾಯತಿ ಕಚೇರಿ ಒಳಗೆ ನುಗ್ಗಿ ಅಧ್ಯಕ್ಷರು ಮತ್ತು ನಾನು ಕಚೇರಿ ಒಳಗಡೆ ಹೋಗಬೇಕಾದ್ರೆ ನಮಗೆಲ್ಲ ಧಿಕ್ಕಾರ ಕೂಗಿ ಮತ್ತು ನಮ್ಮ ಮೇಲೆ ಹಲ್ಲೆ ಮಾಡಿರ್ತಾರೆ. ಹಲ್ಲೆ ಮಾಡಿದ ವಿರುದ್ಧ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಿನಕ್ಕೆ FIR ಆಗಿರುತ್ತದೆ. ಆ FIR ಆಗಿದ್ರೂ ಇದುವರೆಗೂ ಕ್ರಮ ವಹಿಸಿಲ್ಲ. FIRನ ಅಂದರೆ ಯಾವ ರೀತಿ ಪ್ರಭಾವ ಅಂತಂದರೆ, ನನಗೆಲ್ಲೂ ಗೊತ್ತೇ ಇಲ್ಲ. ಈ 3 ತಿಂಗಳಾದರೂ ಚಾರ್ಜ್ ಶೀಟು ಸುಧಾ ಹಾಕಿಲ್ಲ ಇನ್ನೂ. ಆ ರೀತಿ ಇದೆ. FIR ಆಗಿದ್ರೂ ಹಾಕಿಲ್ಲ, ಚಾರ್ಜ್ ಶೀಟು ಹಾಕಿಲ್ಲ ಇದುವರೆಗೂ. ಒಂದು ಸೌಜನ್ಯಕ್ಕೆ ಒಂದು ನೋಟಿಸು ಕೊಟ್ಟಿಲ್ಲ. ಇದೇ ರೀತಿ ಅಪಪ್ರಚಾರ ಮುಂದುವರೆದರೆ ಪಂಚಾಯಿತಿ ಆಡಳಿತ ಮಂಡಳಿ ವಿಚಾರದಲ್ಲಿ ನಡೆಯುತ್ತಿರುವ ಅಪಪ್ರಚಾರ ವಿಷಯವನ್ನು ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಒಳಗೊಂಡು ಮಂಡ್ಯದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ತಿಳಿಸಿ ಗ್ರಾಮ ಪಂಚಾಯಿತಿ ಒಕ್ಕೂಟದ ಮುಂದಾಳತ್ವದಲ್ಲಿ ಹೋರಾಟ ರೂಪಿಸುವುದಾಗಿ ಎಚ್ಚರಿಸಿದರು. ಗೋಷ್ಠಿಯಲ್ಲಿ ಮಾನಸ, ಗಿರಿಗೌಡ, ಮಧು, ಜಯಲಕ್ಷ್ಮಿ, ಪೂರ್ಣಿಮಾ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್, ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಕೊಪ್ಪ, ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ವತಿಯಿಂದ 50ನೇ ಸುವರ್ಣ ಕರ್ನಾಟಕ ಸಂಭ್ರಮಾಚರಣೆ ಹಾಗೂ 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಹಬ್ಬ ಅಭಿನಂದನೆ ಹಾಸ್ಯ ಸಂಗೀತ ಗಾಯನ ಕಾರ್ಯಕ್ರಮ ಮಂಡ್ಯದ ಕಲ್ಲು ಕಟ್ಟಡದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿದೆ. ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲರಾದ KT ಹನುಮಂತ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ಪ್ರತಿಯೊಬ್ಬರ ಮೇಲಿದೆ. ಇದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಬೇಕು ಅಂತ ಹೇಳಿದರು. ನವೆಂಬರ್ ಬಂತೆಂದರೆ ಎಲ್ಲೆಡೆ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತದೆ. ಕನ್ನಡವನ್ನು ಮಾತನಾಡುವ ಜನ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ವಿಶ್ವದಾದ್ಯಂತ ಇದ್ದಾರೆ. ಇದು ನಮ್ಮ ಹೆಮ್ಮೆಯ ವಿಚಾರ ಅಂತ ಹೇಳಿದರು. ಸರ್ಕಾರಿ ಶಾಲೆಗಳು ಉಳಿದು ಮಾತ್ರ ಕನ್ನಡ ಉಳಿಲಿಕ್ಕೆ ಸಾಧ್ಯ. ನನಗೆ ಬಹಳ ಈ ಕಾಲೇಜು, ನನಗೆ ಈ ಹೆಣ್ಣು ಮಕ್ಕಳ ಕಾಲೇಜ್ ಒಂದು, ಮಹಿಳಾ ಕಾಲೇಜ್ ಒಂದು, ಸರ್ಕಾರಿ ಕಾಲೇಜ್ ಒಂದು, ಈ 3 ಕಾಲೇಜು ಒಳಗಡೆ ಬಂದಾಗ ನನಗೆ ಅದೇ ಒಂಥರ ರೋಮಾಂಚನ. ಯಾಕೆಂದರೆ ಈ 3 ಸರ್ಕಾರಿ ಶಾಲೆಗಳು ಪ್ರೈವೇಟ್ ಶಾಲೆಗಳಿಗೆ
ಕಾಲೇಜುಗಳಿಗೆ ಶೆಟ್ಟು ಹೊಡೆದು ಒಂದೊಂದು ಕಾಲೇಜಲ್ಲಿ 1,500 2,000ವರೆಗೂ ವಿದ್ಯಾರ್ಥಿಗಳನ್ನ ಆಕರ್ಷಣೆ ಮಾಡ್ತಾ ಇದ್ದಾರಲ್ಲ, ನಾವೆಲ್ಲರೂ ಕೂಡ ಇಲ್ಲಿನ ಸಿಬ್ಬಂದಿ ವರ್ಗದವರನ್ನ ನಾವು ನಿಜವಾಗ್ಲೂ ಕೂಡ ಪ್ರಶಂಸನೆ ಮಾಡಲೇಬೇಕು. ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ನಾಗರಾಜ್ ಬೈರಿ ಮಾತನಾಡಿ, ಕನ್ನಡ ಭಾಷೆ ಎಲ್ಲರಿಗೂ ಅನ್ನವನ್ನು ಕೊಡುತ್ತಿದೆ. ಈ ಬಗ್ಗೆ ಕೀಳರಿಮೆ ಬೇಡ. ವಿದ್ಯಾರ್ಥಿಗಳು ಈ ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ ಕಂಕಣಬದ್ಧರಾಗಬೇಕು ಅಂತ ಹೇಳಿದರು. ಇಡೀ ಭಾರತ ವಿಶ್ವ ಎಲ್ಲ ಇದರಲ್ಲೂ ಕೂಡ ನಡೀತಾ ಇದೆ. ಒಂದು ಅಂಗಡಿಯಿಂದ ಹಿಡಿದು, ಒಂದು ಪೇಪರ್ ಹಾಕೋದ್ರಿಂದ ಹಿಡಿದು, ಒಂದು ಪಾನಿಪುರಿ ಮಾಡೋದ್ರಿಂದ ಹಿಡಿದು, ಹೋಟೆಲ್ ನಡೆಸೋದ್ರಿಂದ ಹಿಡಿದು, ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಹಿಡಿದು ಎಲ್ಲರೂ ಕೂಡ ನಡೀತಾ ಇದೆ. ಇವತ್ತೇನು ಸಾಫ್ಟ್ವೇರ್ ಅವರಿಗೆ ಒಂದು 5% ಜನಕ್ಕೆ ಕೆಲಸ ಕೊಟ್ಟಿರ್ಬೋದು ಇಂಗ್ಲೀಷು, ಆದರೆ 95% ಜನಕ್ಕೆ ಅನ್ನ ಕೊಡ್ತಿರೋದು ಕನ್ನಡ ಭಾಷೆ. ಅದ್ರ ಬಗ್ಗೆ ಯಾವಾಗಲೂ ಕೂಡ ನಾವು ಹೆಮ್ಮೆ ಆಗಿರ್ಬೇಕು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ತಿಮ್ಮೇಗೌಡ, ಕಾಮಿಡಿ ಕೆಲಡಿ ಹಾಸ್ಯ ಮಿಮಿಕ್ರಿ ಕಲಾವಿದ ರಮೇಶ್ ಬಾಬು, ಅಂತಾರಾಷ್ಟ್ರೀಯ ಗಾಯಕಿ ರಶ್ಮಿ ಚಿಕ್ಕಮಗಳೂರು, ಹಿನ್ನೆಲೆ ಗಾಯಕಿ ಸಿಂಚನ ಗೋಪಾಲ್, ಹಿರಿಯ ಪತ್ರಕರ್ತ ನವೀನ್ ಚಿಕ್ಕಮಂಡ್ಯ, ಅಲಯನ್ಸ್ ಸಂಸ್ಥೆಯ ಖಜಾಂಚಿ ರಕ್ಷಿತ್ ರಾಜ್, ಪ್ರತಿಭಾಂಜಲಿ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ಡೇವಿಡ್, ಉಪನ್ಯಾಸಕರಾದ ನಾಗೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಭಾರತೀಯ ಬೌದ್ಧ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಇದೇ 30ರ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ವರ್ಷ ವಾಸ ಮುಕ್ತಾಯ ನಿಮಿತ್ತವಾಗಿ ಅಷ್ಟ ಪರಿಷ್ಕಾರ ದಾನ ಪುಣ್ಯ ಪೂಜಾ ಮಹೋತ್ಸವ ನಡೆಯಲಿದೆ ಅಂತ ಜಿಲ್ಲಾ ಶಾಖೆಯ ಅಧ್ಯಕ್ಷರಾದ ಬಿ ಅನ್ನದಾನಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿ ಅನ್ನದಾನಿಯವರು, ಭಗವಾನ್ ಬುದ್ಧರು ಮಾಡಿದ ನಿಯಮದಂತೆ ಬೌದ್ಧ ಭಿಕ್ಕುಗಳು ಮಳೆಗಾಲದಲ್ಲಿ ವಿಹಾರದಲ್ಲಿ ಉಳಿದು ಧಮ್ಮವನ್ನು ಅಭ್ಯಾಸ ಮಾಡಿ ಧ್ಯಾನಾಸಕ್ತರಾಗಿದ್ದರು. ಉಪಾಸಕರಿಗೆ ಧಮ್ಮ ಪ್ರವಚನ ಮಾಡುತ್ತಿದ್ದರು. ಮಳೆಗಾಲ ಕಳೆದು ವರ್ಷವಾಸ ಮುಗಿದ ನಂತರ ಭಿಕ್ಕುಗಳು ಧರ್ಮವನ್ನು ಪ್ರಚಾರ ಮಾಡುವ ಸಮಯದಲ್ಲಿ ಚೀವರ ದಾನದ ಕಾರ್ಯಕ್ರಮವನ್ನು ಬೌದ್ಧ ಉಪಾಸಕಿಯರು ಏರ್ಪಡಿಸಿದರು. ಈ ಸಂದರ್ಭದಲ್ಲಿ ಬೌದ್ಧರಾದ ತಾವುಗಳು ಭಾಗವಹಿಸಿ ಭಿಕ್ಷು ಸಂಘಕ್ಕೆ ದಾನವನ್ನು ನೀಡುವುದರ ಮೂಲಕ ಧಮ್ಮವನ್ನು ಬೆಳೆಸಬೇಕಂತ ವಿನಂತಿಸಿಕೊಡ್ತೇವೆ ಅಂತ ಹೇಳಿದರು. ಕಾರ್ಯಕ್ರಮದ ದಿವ್ಯಸನ್ನಿಧವನ್ನು ಸುಗತಪಾಲ ಬಂತೇಜಿ ವಹಿಸಲಿದ್ದು, ವಿಶೇಷ ಆಹ್ವಾನಿತರಾಗಿ ಎಂಸಿ ಶಿವರಾಜು, ಮಹೇಂದ್ರ ಮಂಕಾಳೆ, ಬಿ ಅನ್ನದಾನಿ, ಪ್ರೊಫೆಸರ್ ಸಿದ್ದರಾಮು, ಎಚ್ ಕೆ ಚಂದ್ರಹಾಸ್, ಜಯರಾಮು, ಕೆ ಪದ್ಮಾವತಿ, ಸಿದ್ದಯ್ಯ ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ತಿಳಿಸಿದರು. ನಾವು ಅಂಬೇಡ್ಕರ್ ಭವನದಲ್ಲಿ ಧ್ಯಾನ ಕೇಂದ್ರದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಧರ್ಮಗುರುಗಳು ಬಂತೆ ಸುಗತಪಾಲನವರು ಬರ್ತಾರೆ, ಎಂ ಸಿ ಶಿವರಾಜರು ಅಧ್ಯಕ್ಷರು ಬರ್ತಾರೆ, ಮಹೇಂದ್ರ ಮಂಕಾಳೆಯವರು ಉಪಾಧ್ಯಕ್ಷರು ಬರ್ತಾರೆ. ಇವರು ಪ್ರವಚನ ಮಾಡ್ತಾರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಅದಕ್ಕೆ ನಾವು ಚಿವಾರ ದಾನ ಕಾರ್ಯಕ್ರಮ ಅಂತ ಕರಿತೀವಿ. ಆ ಬೌದ್ಧ ಭಿಕ್ಕುಗಳ ಒಂದು ಚಿವಾರವನ್ನು ನಾವು ಅರ್ಪಣೆ ಮಾಡ್ತೀವಿ. ಅವ್ರಿಗೇನು ಬೇಕು ಅವಶ್ಯಕತೆಗಳಿದೆ ಅವೆಲ್ಲ ನಾವು ಕೊಡ್ತೀವಿ. ಗೋಷ್ಠಿಯಲ್ಲಿ ಮೋಹನ್ ಕುಮಾರ್, ನಟರಾಜು, ಜೈರಾಮ್ ಉಪಸ್ಥಿತರಿದ್ದರು. ಮಂಡ್ಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಗತಿಪರ ಚಿಂತಕರು, ಯುವ ಬರಹಗಾರರು, ದಲಿತ ಬರಹಗಾರರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಪ್ರಗತಿಪರ ಚಿಂತಕರಾದ ಸಿ ಅನ್ನದಾನಿ ಒತ್ತಾಯಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿ ಅನ್ನದಾನಿಯವರು, ಸಮ್ಮೇಳನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದಿಂದ 25 ಕೋಟಿ ಬಿಡುಗಡೆ ಮಾಡಿರುವುದು ಶ್ಲಾಘನೀಯವಾಗಿದೆ. ಈ ಸಮ್ಮೇಳನದಲ್ಲಿ ಪ್ರಗತಿಪರ ಚಿಂತಕರು, ಯುವ ಬರಹಗಾರರು, ಚಿಂತಕರು, ದಲಿತ ಬರಹಗಾರರಿಗೆ ಹೆಚ್ಚಿನ ಒತ್ತು ನೀಡಬೇಕು ಅಂತ ಹೇಳಿದರು. ರಾಜ್ಯ ಕಂಡ ಮಹಾಚೇತನ ರೈತ ಚಳವಳಿಯ ನಾಯಕ ಪುಟ್ಟಣ್ಣಯ್ಯರವರನ್ನು ಹಾಗೂ ದಲಿತ ಕವಿ ಸಿದ್ದಲಿಂಗಯ್ಯರವರ ಸ್ಮರಣೆ ಮತ್ತು ಅವರು ನೀಡಿದ ಕೊಡುಗೆಗಳನ್ನು ಸಮ್ಮೇಳನದಲ್ಲಿ ಪ್ರಚಾರ ಮಾಡಬೇಕು ಅಂತ ಅವರು ತಿಳಿಸಿದರು. ಈಗ ಮಹಾಚೇತನ ಮತ್ತು ಹೋರಾಟಗಾರ ಪುಟ್ಟಣ್ಣಯ್ಯರವರ ಸ್ಮರಣೆ ಆಗಬೇಕು. ದಲಿತ ಕವಿ ಸಿದ್ದಲಿಂಗಯ್ಯರವರು ನಾಡಿಗೆ ಅವರ ಕಾಂಟ್ರಿಬ್ಯೂಷನ್ನು, ದಲಿತರ ನೋವು, ದುಃಖ ದುಮ್ಮಾನಗಳು, ತುಳಿತಕ್ಕೊಳಗಾದ ಸಮಾಜಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. 3 ದಿನದ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಪುಟ್ಟಣ್ಣಯ್ಯನವರನ್ನು ಸಹ ಸ್ಮರಿಸಬೇಕು. ಮಹಾಚೇತನ ಅವರು ವಿಚಾರವಾದಿ, ರೈತರ ಪರ ರಾಜ್ಯದಲ್ಲಿ ಚಳುವಳಿಯನ್ನು, ದಲಿತ ಚಳುವಳಿ ಮತ್ತು ರೈತ ಚಳುವಳಿ ಜೊತೆಲೇ ಸಾಗಬೇಕು ಅಂತಕ್ಕಂಥ ಮಾಡಿದವರು ಪುಟ್ಟಣ್ಣಯ್ಯವರು ಸ್ಮರಿಸಬೇಕು. ಮತ್ತು ದಲಿತ ಕವಿ ಸಿದ್ದಲಿಂಗಯ್ಯವರು ಸ್ಮರಿಸಬೇಕು. ನನ್ನ ಸಮಾಜದ ಮುಖಂಡರಾದ ಮತ್ತು ದೊಡ್ಡ ಸಾಹಿತ್ಯ, ಈ ನಾಡಿನ ಸಾಕ್ಷಿ ಪ್ರಜ್ಞೆಯಾದಂಥ ದೇವನೂರವರು ಸಹ ವೇದಿಕೆ ಮೇಲೆ ಹೆಚ್ಚು ಪಾರ್ಟಿಸಿಪೇಷನ್ ಆಗಬೇಕು. ದೇವನೂರು ಮಾದೇವರವರು ಪಾರ್ಟಿಸಿಪೇಷನ್ ಆಗಬೇಕು. ಸಮ್ಮೇಳನ ಈ ದಶಕದಲ್ಲಿ ಭುಗಿಲೆದ್ದಿರುವ ಕೋಮು ಸೌಹಾರ್ದತೆ ನಿವಾರಿಸುವಂತಾಗಬೇಕು ಅಂತ ಅವರು ಸಲಹೆ ನೀಡಿದರು. ಗೋಷ್ಠಿಯಲ್ಲಿ ನಂಜುಂಡ ಮೌರ್ಯ, ಶ್ರೀನಿವಾಸ್, ಎಸ್ ಪಿ ಶಿವಕುಮಾರ್ ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಪಾಂಡುಪುರ ತಾಲೂಕು ಕಚೇರಿಯ ಅಭಿಲೇಖಾಲಯ ಶಾಖೆಗೆ ಭೇಟಿ ನೀಡಿ ಕಂದಾಯ ಇಲಾಖೆಯ ಕಡತಗಳ ಗಣತಿ ಕಾರ್ಯ ನಡೆಯುತ್ತಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸಿ ತದನಂತರ ಇತರ ಶಾಖೆಗೂ ಭೇಟಿ ನೀಡಿ ಸಾರ್ವಜನಿಕರಿಂದ ಕುಂದುಕೊರತೆಗಳನ್ನು ಆಲಿಸಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಪಾಂಡುಪುರ ತಾಲೂಕು ಕಚೇರಿಯ ಅಭಿಲೇಖಾಲಯ ಶಾಖೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಂದಾಯ ಇಲಾಖೆಯ ಕಡತಗಳ ಗಣಕೀಕರಣ ನಡೆಯುತ್ತಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿಗಳು ತದನಂತರ ಇದರ ಶಾಖೆಗೂ ಭೇಟಿ ನೀಡಿ ಸಾರ್ವಜನಿಕರಿಂದ ಕುಂದುಕೊರತೆಗಳನ್ನು ಆಲಿಸಿದರು. ಈ ಸಂದರ್ಭದಲ್ಲಿ ಪಾಂಡುಪುರ ತಹಶೀಲ್ದಾರ್ ಸಂತೋಷ್ ಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮುಖ್ಯಸ್ಥರ ಸಭೆ ಯಶಸ್ವಿ, ಸಮ್ಮೇಳನ ಯಶಸ್ವಿಗೆ ಕೈಜೋಡಿಸಲು ಜಿಲ್ಲಾಧಿಕಾರಿ ಕುಮಾರ ಮನವಿ. ಗೈಡ್ಸ್ ವಿದ್ಯಾರ್ಥಿನಿಯರ ದತ್ತು ಸ್ವೀಕಾರ ಕಾರ್ಯಕ್ರಮ, ಉದ್ಯಮಿ ಜನಾರ್ದನ್ ರವರ ಸಮಾಜಮುಖಿ ಕಾರ್ಯಕ್ಕೆ ಪ್ರಶಂಸೆ, ವಿದ್ಯಾರ್ಥಿಗಳು ಅಹಂಕಾರ ಪಡಬೇಡಿ ಎಂದ ಅಪರ ಜಿಲ್ಲಾಧಿಕಾರಿ. ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ, ಫೋರಂ ಆಸ್ಪತ್ರೆಯ ಸಹಯೋಗ, ಪೌರ ಕಾರ್ಮಿಕರ ಆರೋಗ್ಯ ರಕ್ಷಣೆಗೆ ಕಾಳಜಿ. ಪಿಸಿ ಫಾರಂನಲ್ಲಿ 2 ದಿನಗಳ ಕೃಷಿ ಮೇಳ ಯಶಸ್ವಿ, ಕಾಯಕ ಯೋಗಿಗಳಿಗೆ ವರದಾನವಾದ ವಸ್ತು ಪ್ರದರ್ಶನ, ಮೇಳದ ಯಶಸ್ವಿಗೆ ಸಹಕರಿಸಿದವರಿಗೆ ಅಭಿನಂದನೆ. ಸಂವಿಧಾನ ಅಮೃತ ಮಹೋತ್ಸವದ ಹಿನ್ನೆಲೆ ಮಂಡ್ಯದಲ್ಲಿ ಬೃಹತ್ ಜಾಗೃತಿ ಮೆರವಣಿಗೆ, ಪೂಜಾ ಕುಣಿತ ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡ ಎಡಿಸಿ ನಾಗರಾಜು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ, ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.